ಎಸ್, ಮುಂದೊಂದ್ ದಿನ ಆಡಳಿತ ವಿರೋಧ ಪಕ್ಷ ನಡುವೆ ಅಧಿವೇಶನ ನಡೆಯಲ್ಲ, ಬಣಗಳ ನಡುವೆ ಅಧಿವೇಶನ ನಡೆಯುವಂತ ಸಂದರ್ಭ ಬಂದ್ಬಿಡುತ್ತೆ ಇದೇ ತರ ಆಗ್ಬಿಟ್ರೆ. ಎಸ್ ಸಮೀವುಲ್ಲಾ ಸರ್, ಏನ್ ಹೇಳ್ತೀರಿ? ನನಗೆ ನನಗೆ ಒಂದು ಅನುಮಾನ ಇದೆ. ಯಾಕೆ ಅಂದ್ರೆ ಒಂದು ಯಾರು ಮಾತಾಡಬಾರ್ದು ಅಂತ ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದೆ, ನಿಜ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷರು ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅದು ನಿಜ. ಇಷ್ಟೆಲ್ಲ ಮತ್ತೆ ನಾವು ಮಾತಾಡೋದ್ರಿಂದ ಅದು ಕಾಂಟ್ರವರ್ಸಿ ಆಗತ್ತೆ ಅನ್ನೋದು ಯತೀಂದ್ರ ಅವ್ರಿಗೆ ಗೊತ್ತಿಲ್ಲ ಅಂತೇನಲ್ಲ. ಮೊದ್ಲು ಕಾಂಟ್ರವರ್ಸಿ ಆಗಿದೆ, ಗೊತ್ತಿಲ್ಲ ಅಂತೇನಲ್ಲ. ಅಸೆಂಬ್ಲಿ ನಡೆಯುವಾಗ ಇಂಥದ್ದೊಂದು ರೋಚಕವಾದ ಸ್ಟೇಟ್ಮೆಂಟ್ ಮಾಡೋದ್ರ ಮೂಲಕ ಅದನ್ನ ಸೆನ್ಸೇಷನಲೈಸ್ ಮಾಡಿ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯನವರ ಪರ ಶಾಸಕರ ಬೆಂಬಲವನ್ನ ಒಂದ್ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡೋದ್ರ ಮೂಲಕ, ವ್ಯವಸ್ಥಿತವಾಗಿ ಅವ್ರ ಸುತ್ತ ಒಂದು ಪವರ್ ಸೆಂಟರ್ ನ ಮಾಡೋದ್ರ ಮೂಲಕ, ಮತ್ತೆ MLA ಸುತ್ತ ನಿಲ್ಲೋದ್ರ ಮೂಲಕ ಅವ್ರನ್ನ ಒಂದು ಸ್ಟ್ರಾಂಗ್ ಲೀಡರ್ ಇದ್ದಾರೆ, ಅವರಿಗೆ ಸ್ಟ್ರಾಂಗ್ ಆದಂತಹ ಬ್ಯಾಕಪ್ ಇದೆ, ಅಸೆಂಬ್ಲಿನ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈ ಸ್ಟೇಟ್ಮೆಂಟ್ ಅವ್ರು ಯಾಕೆ ಮಾಡಿರ್ಬಾರ್ದು? ಐವಾನ್ ಜಿ, ದಿಸ್ ಇಸ್ ಫಾರ್ ಯು, ದಿಸ್ ಕ್ವೆಶ್ಚನ್ ಇಸ್ ಫಾರ್ ಯು. ನಿಮಗೂ ಇದು ಪ್ರಶ್ನೆ. ಅವರು ನಮ್ಮ ಮಾನ್ಯ ಅವರು ನನ್ನ ದೋಸ್ತು MLAಗಳು, ಅವರಿಗೆ ಏನಾಗಿದೆ, ಬಿಜೆಪಿ ಅವರಿಗೆ ಈ ರಾಜ್ಯದ ಜನತೆ ಒಪ್ಪಲಿಲ್ಲ, ಅವರಿಗೆ ಹಿಂದೂ ಒಪ್ಪೋದಿಲ್ಲ, ಅವರಲ್ಲಿ 10 ಬಣಗಳಿದ್ದಾವೆ. ಅಲ್ಲ, ಬಿಜೆಪಿ ಅವರು ಮಾತಾಡ್ತಾ ಇಲ್ಲ, ಈಗ ಸೀನಿಯರ್ ಜರ್ನಲಿಸ್ಟ್ ಮಾತಾಡ್ತಿದ್ದಾರೆ ನಿಮ್ಮ ಜೊತೆಗೆ. ಹೈಪೋಥೆಟಿಕಲ್ ಕ್ವಶನ್ ಬೇಡ. ಹೈಪೋಥೆಟಿಕಲ್ ಕ್ವಶನ್ ಹೇಗೆ ಮಾತಾಡ್ತೀರಿ? ಅದು ಆಗಿರ್ಬೋದು, ಇದು ಆಗಿರ್ಬೋದು, ಇದು ನಡೆದಿರ್ಬೋದು. 140 ಜನ ಶಾಸಕರು ಈ ಒಂದು ರಾಜ್ಯದ ಜನತೆಯ ಅಭಿವೃದ್ಧಿಗೋಸ್ಕರ, ಏಳಿಗೆಗೋಸ್ಕರ, ಕೊಟ್ಟ ಮಾತನ್ನು ಉಳಿಸ್ಲಿಕ್ಕೋಸ್ಕರ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಮತ್ತು ಈ ರಾಜ್ಯದಲ್ಲಿ ಇವತ್ತು ಒಳ್ಳೆ ಸರ್ಕಾರ ಕೊಟ್ಟಿದ್ದೇವೆ, ಮುಂದಕ್ಕೂ ಕೊಡ್ತೇವೆ, ಮತ್ತು ಮುಂದೆ ಕೂಡ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇವೆ. ಬಂದದ್ದು ಇಲ್ಲ, ರಾಜ್ಯದ ಆಡಳಿತ ಮಾಡಿದ್ದೂ ಇಲ್ಲ. ಮಾಡುವಂತದ್ದು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ದೊಡ್ಡ ಜನ ನಾನು ಅಲ್ಲವೂ ಅಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ನಿಮ್ಮ 140 ಜನ ಶಾಸಕರು ಏನಿದ್ದೀರಿ, ನೀವು ಜನಗಳಿಗೆ ಕೊಟ್ಟಿರುವ ಮಾತನ್ನ ಉಳಿಸ್ಕೊಳ್ಳೋಕೆ ಕೆಲಸ ಮಾಡ್ತಾ ಇಲ್ಲ. ನೀವು ನಿಮ್ಮ ನಾಯಕರಿಗೆ ಕೊಟ್ಟಿರೋ ಕೆಲಸನ ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಿರ್ಬೋದೇನೋ. ಖಂಡಿತವಾಗ್ಲೂ ಜನರಿಗೆ ಕೊಟ್ಟಂತ ಪ್ರಾಮಿಸ್ ನ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಅಭಿಪ್ರಾಯ ಅಲ್ಲ, ಇದು ರಾಜ್ಯದ ಜನರ ಅಭಿಪ್ರಾಯವನ್ನ ನಾನು ಹೇಳ್ತಾ ಇದ್ದೀನಿ. ಓಕೆ, ಟೆಲ್ ಮಿ, ಯಾಕೆ ಯತೀಂದ್ರ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿಲ್ಲ? ಬಾಲಕೃಷ್ಣ ಅವ್ರಿಗೆ ಇಶ್ಯೂ ಮಾಡ್ತಾರೆ, ಹುಸೇನ್ ಅವ್ರಿಗೆ ಇಶ್ಯೂ ಮಾಡ್ತಾರೆ, ಇವ್ರಿಗೆ ಯಾಕೆ ಇಶ್ಯೂ ಮಾಡ್ಲಿಲ್ಲ? ಯತೀಂದ್ರ ಅವ್ರಿಗೆ ಯಾಕೆ ಇಶ್ಯೂ ಮಾಡ್ಲಿಲ್ಲ? CM ಮಗ ಅಂತ ಇಶ್ಯೂ ಮಾಡ್ಲಿಲ್ವಾ ನೋಟಿಸ್ ನ? ಅವ್ರ ವಿರುದ್ಧ ಶಿಸ್ತು ಕ್ರಮ ಆಗೋದಿಲ್ವಾ? ಒಂದೇ ಒಂದ್ ಮಾತ್ರ, ರಾಹುಲ್ ಗಾಂಧಿ ಅಗೇನ್ಸ್ಟ್ ಮಾತಾಡಿದಕ್ಕೆ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದಾಕ್ಬಿಟ್ರಿ. ತೀರ್ಮಾನ ತೆಗೆದುಕೊಳ್ತದೆ, ಕಾಂಗ್ರೆಸ್ ನಲ್ಲಿ ತೀರ್ಮಾನ ತೆಗೆದುಕೊಳ್ತದೆ. ಐ ಟೆಲ್ ಯು, ಕಾಂಗ್ರೆಸ್ ನ ಹೈಕಮಾಂಡ್ ಗೆ ಯತೀಂದ್ರ ವಿರುದ್ಧ ತೀರ್ಮಾನ ತಗೊಳ್ಕೊಳ್ಳೋಕೆ ಯಾವ ಧೈರ್ಯನೂ ಇಲ್ಲ. ಡೆವಲಪ್ಮೆಂಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ಅದು ನಿಮ್ಮ ಅಭಿಪ್ರಾಯ ಅಷ್ಟೇ, ನನ್ನ ಅಭಿಪ್ರಾಯ ಅಲ್ಲ, ಫ್ಯಾಕ್ಟ್. ನಂದೇನು ಅಡ್ಡಿಲ್ಲ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ, ಏನು ಮ್ಯಾನಿಫೆಸ್ಟೋಲ್ ಹೇಳಿದ್ದೇವೆ, ಅದನ್ನು ಜಾರಿಗೆ ತರುವುದರಲ್ಲಿ ನಮ್ಮ ಬದ್ಧತೆ ಇದೆ. ರಾಜ್ಯದ ಮುಖ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ವಿ ಆರ್ ಯುನೈಟೆಡ್, ವಿ ಆರ್ ವರ್ಕಿಂಗ್ ಫಾರ್ ದಿ ಪೀಪಲ್ ಆಫ್ ಕರ್ನಾಟಕ. ಸರ್, ವೆರಿ ಸಿಂಪಲ್ ಥಿಂಗ್ ಐ ಟೆಲ್ ಯು ಸರ್. ಬದ್ಧತೆ ಪ್ರಶ್ನೆ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಮೊದಲು ನಿಮ್ಮ ಹೈಕಮಾಂಡ್ ಮಾತಿಗೆ ಬದ್ಧತೆಯಿಂದ ಇರುವಂತೆ ನಿಮ್ಮ MLC ಮತ್ತು MLAಗಳಿಗೆ ತಿಳಿ ಹೇಳಿ ಸರ್. ಫಸ್ಟ್ ನಿಮ್ಮ ಬದ್ಧತೆನ ನಿಮ್ಮ ಹೈಕಮಾಂಡ್ ತೋರಿಸಿ ಸರ್, ಆಮೇಲೆ ರಾಜ್ಯದ ಜನರಿಗೆ ತೋರಿಸಿವ್ರಂತೆ. ಅದರಲ್ಲೇ ಬದ್ಧತೆ ಕಾಣಿಸ್ತಾ ಇಲ್ಲ ನನಗೆ. ಆಯ್ತು, ನಿಮ್ಮ ಸಲಹೆ ಸ್ವೀಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಎಸ್ ಸಮೀವುಲ್ಲಾ ಸರ್, ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನೋ, ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಸೋ ಮೆನಿ ಅದರ್ ಥಿಂಗ್ಸ್ ಸರ್. ಪ್ಲೀಸ್ ಬಿ ಆನ್ ಲೈನ್. ಕಾಂಗ್ರೆಸ್ ಪಕ್ಷ ಒಂದು ಕ್ರಮೇಣ ಅದು ಬಿಕ್ಕಟ್ಟಿನ ಕಡೆಗೆ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ. ನಮಗೆ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅಧಿಕಾರ ಹಂಚಿಕೆ ರಾಜಕಾರಣ ಕುರಿತು, ಅಧಿಕಾರ ಹಂಚಿಕೆ ವಿಚಾರ ಕುರಿತು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ರೀತಿಯಲ್ಲಿ ಕದನ ವಿರಾಮ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡೋದಕ್ಕೆ ಎಷ್ಟೆಲ್ಲ ಕಸರತ್ತು ನಡೆಸಿದ್ರು ಕೂಡ ಶಾಸಕರ ಮೇಲೆ ಆಗ್ಲಿ ಮತ್ತು ಇಲ್ಲಿಯ ಕಾರ್ಯಕರ್ತರ ಮೇಲಾಗ್ಲಿ ಹೈಕಮಾಂಡಿಗೆ ಅಥವಾ ಪಕ್ಷಕ್ಕೆ ನಿಯಂತ್ರಣ ಇಲ್ಲ ಅನ್ನೋದು ಈ ಸ್ಟೇಟ್ಮೆಂಟ್ ಇಂದ ನಮಗೆ ಗೊತ್ತಾಗುತ್ತೆ. ಖುದ್ದು ಮುಖ್ಯಮಂತ್ರಿ ಅವರ
ಮಗನೇ ಒಂದ್ ರೀತಿಯಲ್ಲಿ ಎಚ್ಚರಿಕೆಯ ಬಳಿಕವೂ ಮಾತಾಡೋದು, ಏನೋ ಮೊದಲು ಮಾತಾಡ್ಬಿಟ್ರು ಗೊತ್ತಿಲ್ಲ, ಈಗ ಎಚ್ಚರಿಕೆಯ ಬಳಿಕವೂ ಮಾತಾಡೋದು, ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಮಾತಾಡೋದು, ಮತ್ತೆ ಬಣಗಳು ಅದಕ್ಕೆ ರಿಯಾಕ್ಟ್ ಮಾಡೋದು. ಇದು ಕಾಂಗ್ರೆಸ್ ಅಲ್ಲಿ ನಾಯಕತ್ವ ಇದೆಯಾ? ಕಾಂಗ್ರೆಸ್ ಅಲ್ಲಿ ಏನ್ ಬೇಕಿದ್ರು ಆಗ್ಬಹುದಾ? ಲೀಡರ್ಶಿಪ್ ವಿಚಾರ ಕಾಂಗ್ರೆಸ್ ಅಲ್ಲಿ ಅದೇ ಕಾರ್ಯಕರ್ತರ ನಡುವೆ, ಶಾಸಕರ ನಡುವೆ ಒಂದ್ ರೀತಿಯಲ್ಲಿ ಈಗ ಮಂಗಳೂರು ಇನ್ಸಿಡೆಂಟ್ ಅವರೇ ಇದ್ರು, ಡಿಸೋಜಾ ಅವರು ಇದ್ರು, 2 ಬಣ ಆಯ್ತು, ಅಂದ್ರೆ ಡಿಫರೆನ್ಸಸ್ 2 ಬಣಗಳ ನಡುವೆ ಹೋಯ್ತು, ಡೀಪ್ ಆಗಿ ಹೋಯ್ತು. ಬಣಗಳ ಆಧಾರದ ಮೇಲೆ, ವ್ಯಕ್ತಿಗಳ ಆಧಾರದ ಮೇಲೆ ಕಾಂಗ್ರೆಸ್ ಡಿವೈಡ್ ಆಗ್ತಿದೆ. ಈಗ ಅದೇ ಡಿವಿಷನ್ ಶಾಸಕರಲ್ಲಿ ಕಾಣ್ತಾ ಇದೆಯಾ? ನಾವು ಡಿಸ್ಕಸ್ ಮಾಡಿದ್ವಿ, ಅದು ಡೀಪ್ ಅಲ್ಲಿ ಹೋಗ್ತಾ ಇದೆ. ಆ ಡೀಪ್ ಅಲ್ಲಿ ಹೋಗಿದ್ದು ಫಸ್ಟ್ ನಮಗೆ ಕಾಣಿಸ್ಕೊಂಡಿದ್ದು ಕಾರ್ಯಕರ್ತರ ರೂಪದಲ್ಲಿ. ಅದರಲ್ಲಿ ಒಂದು ಬಣವನ್ನ ಲೀಡ್ ಮಾಡಿದವರು ಐವಾನ್ ಡಿಸೋಜಾ ಅವರೇನೆ, ಆಯ್ತಾ? ಈಗ ಈ ಶಾಸಕರಲ್ಲೂ ಡೀಪ್ ಅಲ್ಲಿ ಹೋಗ್ತಾ ಇದೆ, ಶಾಸಕರಲ್ಲೂ ಕೂಡ ಬಣ ರಾಜಕಾರಣ ಅಗ್ರೆಸಿವ್ ಆಗಿ ನಮಗೆ ಕಾಣ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಡೆವಲಪ್ಮೆಂಟ್. ಸದನದ ಹೊರಗೆ, ನಾಳೆ ದಿನ ಸದನದ ಒಳಗೂ ಕಾಣಿಸ್ಕೊಳ್ಳುತ್ತೆ, ಅದ್ರಲ್ಲಿ ಏನು ಅನುಮಾನ ಬೇಡ. ಸದನದ ಒಳಗೆ ಕಾಣಿಸ್ಕೊಂಡಾಗ ಉಂಟಾಗುವಂತ ಎಂಬರಾಸ್ಮೆಂಟ್ ಗೆ ಅವ್ರ ಪಾರ್ಟಿ ನಾಯಕರು ಯಾವ ತರ ಪ್ರಯತ್ನ ಪಡ್ತಾರೋ ಗೊತ್ತಿಲ್ಲ. ಇದು ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಟು ಬಿಜೆಪಿ. ಅದ್ರಲ್ಲೇನು 2 ಮಾತಿಲ್ಲ. ಅವ್ರು ಹೇಳ್ತಾರೆ ಈಗ ಬಿಜೆಪಿ ಬಗ್ಗೆ ಮಾತಾಡಿ ಅಂತ, ನಾನೇ ಹೇಳ್ಬಿಡ್ತಿದ್ದೀನಿ. ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಟು ಬಿಜೆಪಿಯ ಶಾಸಕರು ಹೋಗ್ ಬಂದಿದ್ದಾರೆ, ಈಗ ವಾಪಸ್ ಬಂದಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರೆಲ್ಲ, ಬೇರೆಯವರೆಲ್ಲ ಅವ್ರೇನಾದ್ರು ಬಿಜೆಪಿಯಲ್ಲಿ ಒಗ್ಗಟ್ಟಿದ್ದು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಇವತ್ತು ಅವ್ರ ವಿರೋಧ ಪಕ್ಷದ ಜಾಗದಲ್ಲಿ ಕೂರ್ತಾ ಇರ್ಲಿಲ್ಲ ಸರ್. ಹೌದು, ವೆರಿ ಸಿಂಪಲ್ ಅಷ್ಟೇ. ಇವರು ಅದೇ ದಾರಿಯಲ್ಲಿ ಹೋಗ್ತೀನಿ, ಬಿಜೆಪಿ ಬಗ್ಗೆ ಮಾತಾಡಲ್ಲ, ನಾವು ಅದೇ ದಾರಿಯಲ್ಲಿ ಹೋಗ್ತೀನಿ ಅಂತಾರೆ. ನಾವೇನ್ ಮಾಡಕ್ ಹೋಗ್ಲಿ ಬಿಡಿ ಸರ್, 2 ಪಕ್ಷದವ್ರನ್ನು ಜನ ಮೂಲೆಯಲ್ಲಿ ಕೂರಿಸ್ಲಿ ಬಿಡಿ ಸರ್. ಹೌದು, ಇಬ್ರು ನಾಲಾಯಕ್ಗಳೇ, ಇಬ್ರು ಮನೇಲಿ ಕೂತ್ಕೊಳ್ಳಿ ಬಿಡಿ.